ಶ್ರೀಕೃಷ್ಣನು ಎಷ್ಟು ನೋವಿನಿಂದ ಸಾವನ್ನಪ್ಪಿದ ಗೊತ್ತಾ? ಜೊತೆಗೆ ದೇವನಾದ ಶ್ರೀಕೃಷ್ಣನಿಗೆ ಬಿಡದ ಶಾಪಗಳೆಂಥದ್ದು ಹಾಗೂ ಕೃಷ್ಣನನ್ನು ಕೊಂದಿದ್ಯಾರು? ಇವೆಲ್ಲ ವಿಷಯಗಳನ್ನ ಇವತ್ತು ನಿಮ್ಮೊಂದಿಗೆ ಒಂದೊಂದಾಗಿ ಹಂಚಿಕೊಳ್ತಿದ್ದೀನಿ. ಕುರುಕ್ಷೇತ್ರದ ಯುದ್ಧ ಮುಗಿದ ನಂತರ, ಅಂದರೆ ದುರ್ಯೋಧನನ ಮರಣದ ನಂತರ ಪಾಂಡವರಿಗೆ ಕುರುಕ್ಷೇತ್ರದ ಯುದ್ಧದಲ್ಲಿ ಜಯ ಸಿಗುತ್ತೆ. ಆದರೆ ದುರ್ಯೋಧನನ ತಾಯಿ ಗಾಂಧಾರಿ ತನ್ನ ಮಗ ಸತ್ತು ಬಿದ್ದಿರುವುದನ್ನ, ಜೊತೆಗೆ ತನ್ನ ಪೂರ್ತಿ ವಂಶ ಸರ್ವನಾಶವಾಗಿರುವುದನ್ನ ನೋಡುತ್ತಾ ಮತ್ತು ಜೋರಾಗಿ ಅಳುತ್ತಾ ಕಿರಿಚಾಡುತ್ತಾ ಕೃಷ್ಣನಿಗೆ, ಹೇಗೆ ನೀನು ನನ್ನ ವಂಶವನ್ನ ಸರ್ವನಾಶ ಮಾಡಿದೆಯೋ ಹಾಗೆಯೇ ನಿನ್ನ ಯದುಕುಲ ವಂಶಸ್ಥರು ಅವರವರೇ ಕಿತ್ತಾಡುತ್ತಾ ಸರ್ವನಾಶವಾಗಲಿ, ನೀನು ಕೂಡ ತುಂಬಾನೇ ನೋವನ್ನು ಅನುಭವಿಸಿ ನರಳಾಡುತ್ತಾ ಸಾಯ್ತ್ಯ ಅಂತ ಶಾಪವನ್ನ ಕೊಡ್ತಾಳೆ. ನಂತರ ಕಾಲಚಕ್ರವು ಮುಂದೆ ಹೋಗುತ್ತಾ ಬರುತ್ತೆ. ಒಂದು ದಿನ ಶ್ರೀಕೃಷ್ಣನು ಒಂದು ಮರದ ಮೇಲೆ ಮಲಗಿ ಸುಂದರವಾದ ಪ್ರಕೃತಿಯನ್ನು ನೋಡುತ್ತಾ ಅರ್ಧ ಕನಸು ಹಾಗೂ ಅರ್ಧ ಎಚ್ಚರಿಕೆಯಲ್ಲಿ ಅರ್ಜುನನ ಆಗಮನಕ್ಕಾಗಿ ಕಾಯುತ್ತಿದ್ದ. ಹಾಗೂ ತಂಗಾಳಿಯ ಪ್ರಭಾವಕ್ಕೆ ನಿಧಾನವಾಗಿ ನಿದ್ದೆಗೆ ಜಾರಿ ಹೋಗ್ತಾನೆ. ಜೊತೆಗೆ ಮುಂದೇನಾಗಲಿದೆ ಅಂತ ಗೊತ್ತಿರೋ ಹಾಗೆ ಸೂರ್ಯದೇವನು ಆಗಲಿರುವ ಅನಾಹುತಕ್ಕೆ ಸಾಕ್ಷಿಯಾಗೋಕೆ ಮನಸ್ಸಿಲ್ಲದವನಂತೆ ಭಾರವಾದ ಹೃದಯ ಹೊತ್ತು ಸಮುದ್ರದ ಕಡೆಗೆ ಮುಳುಗಿ ಹೋಗ್ತಾನೆ. ಅದೇ ಸಮಯಕ್ಕೆ ಏನೋ ಸದ್ದಾದಂತಾಗಿ ಕೃಷ್ಣನಿಗೆ ಎಚ್ಚರವಾಗುತ್ತೆ. ಅವನು ಯಾರಿಗಾಗಿಯೋ ಕಾಯುತ್ತಿರೋ ಹಾಗೆ ಮಲಗಿದ್ದಾಗಲೇ ಕಣ್ಣನ್ನು ಚಿಕ್ಕದಾಗಿ ಬಿಡುತ್ತಾ ನೋಡ್ತಿರ್ತಾನೆ. ಅಷ್ಟರಲ್ಲೇ ಅದೆಲ್ಲಿಂದಾನೋ ಒಂದು ಚೂಪಾಗಿರುವ ಬಾಣವು ನೇರವಾಗಿ ಶ್ರೀಕೃಷ್ಣನ ಪಾದಕ್ಕೆ ನಾಟಿಕೊಳ್ಳುತ್ತೆ. ಹಾಗೂ ಅದೇ ನೋವಿನಿಂದ ಜೋರಾಗಿ ಕಿರುಚಾಡ್ತಾನೆ ಮತ್ತು ಕೃಷ್ಣನ ಕಾಲಿಂದ ರಕ್ತವು ಹೋಗಿ ಭೂಮಿಯನ್ನು ಸೇರುತ್ತೆ. ಆದರೆ ಕೃಷ್ಣನ ಮುಖದಲ್ಲಿ ಮಡುಗಟ್ಟಿದ ನೋವು. ಆದರೂ ಅವನ ಮನಸ್ಸು ಕೋಪಗೊಳ್ಳಲಿಲ್ಲ. ಜೊತೆಗೆ ಕುರುಕ್ಷೇತ್ರ ಯುದ್ಧದಲ್ಲಿ ಭೀಷ್ಮನ ಒಂದೇ ಒಂದು ಬಾಣ ಕೃಷ್ಣನ ಹಣೆಗೆ ನೆಟ್ಟಿದ ಕೂಡಲೇ ಅವನು ಕೋಪಗೊಳಗಾಗಿ ರಥ ಚಕ್ರವನ್ನೇ ಹಿಡಿದು ಭೀಷ್ಮನ ಮೇಲೆ ಹಾರಿ ಹೋಗಿದ್ದ. ಕೃಷ್ಣ ಈಗ ಅಂಗಾಲಿಗೆ ಬಾಣ ನಾಟಿದರು ಹಾಗೂ ಅದು ಯಮಯಾತನೆಯ ನೋವು ಉಂಟು ಮಾಡಿದ್ರು ಕೂಡ ಒಮ್ಮೆ ಜೋರಾಗಿ ಕಿರಿಚಾಡಿ ಅದನ್ನ ಶಾಂತಿಯಿಂದ ಸಹಿಸಿಕೊಳ್ಳಲು ಪ್ರಯತ್ನ ಮಾಡ್ತಾನೆ ಹೊರತು ಅವನಿಗೆ ಸಿಟ್ಟು ಬರಲಿಲ್ಲ. ಆದರೆ ಕೃಷ್ಣ ಚೀರಿದ ಶಬ್ದವನ್ನ ಕೇಳಿ ಅಲ್ಲಿಗೆ ಅವನೊಬ್ಬ ಓಡಿ ಬರ್ತಾನೆ. ಅವನೇ ಬಾಣವನ್ನು ಬಿಟ್ಟಿದ್ದ ಬೇಟೆಗಾರ. ಆದರೆ ಅಲ್ಲಿ ಅವನ ತಪ್ಪು ಏನೂ ಇರಲಿಲ್ಲ. ಸಹಜವಾಗಿ ಬೇಟೆಗೆ ಬಂದಿದ್ದ ಆ ಬೇಟೆಗಾರನ ಕಣ್ಣಿಗೆ ಎಡಗಾಲ ಮರ್ಚಿ ಅದರ ಮೇಲೆ ಬಲಗಾಲನ ಹಾಕಿ ಅಲಗಾಡಿಸುತ್ತಾ ಮಲಗಿದ್ದ ಕೃಷ್ಣನ ಬಲಗಾಲಿನ ಹೆಬ್ಬೆರಳು ದೂರಕ್ಕೆ ಪಕ್ಷಿಯ ತಲೆಯಂತೆ ಕಾಣಿಸ್ತಿತ್ತು. ನಂತರ ಬೇಟೆಗಾರ ಕೃಷ್ಣನ ಕಾಲಿಗೆ ಬಾಣ ಬಿದ್ದಿರೋದನ್ನ ನೋಡಿ ಅನಾಹುತವಾಯಿತು ಅಂತ ಗಾಬರಿಗೊಂಡ. ತನ್ನ ಕೃತ್ಯಕ್ಕೆ ಅಂಗಲಾಚಿ ಬೇಡಿ ಕ್ಷಮೆ ಯಾಚಿಸುತ್ತಾನೆ. ಆದರೆ ಕೃಷ್ಣ ಮಾತ್ರ ಶಾಂತನಾಗಿ ಆ ಬೇಟೆಗಾರನನ್ನ ಸಮಾಧಾನ ಮಾಡ್ತಾನೆ. ಅಯ್ಯ ಬೇಟೆಗಾರ, ಅಳಬೇಡ, ಚಿಂತಿಸಬೇಡ, ಇದರಲ್ಲಿ ನಿನ್ನ ತಪ್ಪಾದ್ರೂ ಏನಿದೆ ಹೇಳು. ನೀನು ಗೊತ್ತಿದ್ದು ಬಾಣವನ್ನ ಬಿಟ್ಟಿದ್ದಲ್ಲ ಅಂತ ನನಗೆ ಗೊತ್ತು. ಸಮಾಧಾನವನ್ನ ಮಾಡ್ಕೊ, ಬಾ ಇಲ್ಲಿ, ಏನು ನಿನ್ನ ಹೆಸರು ಅಂತ ಕೃಷ್ಣನು ಪ್ರೀತಿಯಿಂದ ಕೇಳ್ತಾನೆ. ಕೃಷ್ಣನು ಸಮಾಧಾನ ಮಾಡುತ್ತಿದ್ದಷ್ಟು ಆ ಬೇಟೆಗಾರನ ದುಃಖ ಹೆಚ್ಚಾಗಿ ಹೊರಬರ್ತಿತ್ತು. ಪ್ರಭು, ನನ್ನ ಹೆಸರು ಜರ, ನನ್ನಿಂದ ಇಂಥ ದೊಡ್ಡ ಅನಾಹುತವಾಯಿತು ಅಂತ ಹೇಳ್ತಾನೆ. ನಂತರ ಅವನ ಅಕ್ಕಪಕ್ಕದಲ್ಲಿದ್ದ ಗಿಡ ಮೂಲಿಕೆಗಳನ್ನ ತಂದು ಕೃಷ್ಣನ ಕಾಲಿಗೆ ವೈದ್ಯ ಮಾಡಲು ಪ್ರಾರಂಭಿಸ್ತಾನೆ. ಆದರೆ ಏನೇ ವೈದ್ಯ ಮಾಡಿದ್ರೂ ನಾನು ಬದುಕುವುದಿಲ್ಲ ಅಂತ ಕೃಷ್ಣನಿಗೆ ಆಗ್ಲೇ ಗೊತ್ತಿತ್ತು. ಗಾಂಧಾರಿಯ ಶಾಪ ಸಂಪೂರ್ಣವಾಗಿ ಫಲಿಸುವ ಸಮಯ ಬಂದೇ ಬಿಟ್ಟಿತ್ತು. ನಂತರ ಕೃಷ್ಣ ತನ್ನ ಕಾಲಿಗೆ ನಾಟಿದ್ದ ಬಾಣವನ್ನ ಕೈಗೆತ್ತಿಕೊಂಡು ಒಂದು ಬಾರಿ ನೋಡ್ತಾನೆ. ಆಗ ಅವನ ಮುಖದಲ್ಲಿ ನಗು ಕಾಣಲು ಶುರುವಾಗುತ್ತೆ. ಯಾಕಂದ್ರೆ ಅದರ ಚೂಪಾದ ಕಬ್ಬಿಣದ ಮೊನೆ ಅದೇ ಸಾಂಬನ ಹೊಟ್ಟೆಯಿಂದ ಹುಟ್ಟಿದ ಕಬ್ಬಿಣದ ಮುಸಲದ ಚೂರಾಗಿತ್ತು. ಅಲ್ಲಿಗೆ ಮಹರ್ಷಿಯ ಶಾಪವು ಕೂಡ ನಿಜವಾಯಿತು ಹಾಗೂ ನನ್ನ ಅಂತ್ಯಕ್ಕೆ ಅದು ಕೂಡ ನೆಪವಾಯಿತು ಅಂದಿಕೊಳ್ತಾನೆ. ನಂತರ ಕೃಷ್ಣನು ಅಳುತ್ತಾ ವೈದ್ಯ ಮಾಡ್ತಿದ್ದ ಜರನನ್ನ ನೋಡ್ತಾನೆ. ಆಗ ಅವನ ಮುಖದಲ್ಲಿ ತ್ರೇತಾಯುಗದ ವಾಲಿಯನ್ನ ಕಂಡಂತಾಯಿತು ಹಾಗೂ ವಾಲಿಯ ಶಾಪ ಕೂಡ ನನಗೆ ಸಲ್ಲಿಸಿದೆ ಅಂತ ಗೊತ್ತಾದ ಕೃಷ್ಣನಿಗೆ ಎಲ್ಲರೂ ಕೊಟ್ಟ ಶಾಪಗಳು ಒಂದೊಂದಾಗಿ ನೆನಪಾಗುತ್ತಾ ಬರುತ್ತೆ. ಆಗ ವಜ್ರದೇಹದ ನನಗೆ ವಯಸ್ಸಾಗಿ ಹೋಯಿತಾ? ಕುರುಕ್ಷೇತ್ರ ಯುದ್ಧದಲ್ಲಿ ಅರ್ಜುನನ ಸಾರಥಿಯಾದಾಗ ಅದೆಷ್ಟು ಬಾಣಾಘಾತಕ್ಕೆ ಈ ದೇಹ ಗುರಿಯಾಗಿರ್ಲಿಲ್ಲ.
ಜರಾಸಂಧನೊಂದಿಗೆ ಯುದ್ಧ ಮಾಡುವಾಗ, ಜೊತೆಗೆ ನರಕಾಸುರನನ್ನು ಸಾಯಿಸುವಾಗ ಅಷ್ಟೇ ಯಾಕೆ ಎಷ್ಟೋ ಬಾರಿ ಯುದ್ಧಗಳಲ್ಲಿ ಈ ದೇಹ ಬಾಣಗಳ ರುಚಿ ಉಂಡಿಲ್ಲ. ಆದರೂ ಈಗ ಕಾಲಿಗಾದ ಈ ಬಾಣದ ಗಾಯ ಇಷ್ಟೊಂದು ನೋವನ್ನ ಉಂಟು ಮಾಡ್ತಿರೋದ್ಯಾಕೆ? ಅವನು ಮಾಡಿದ ಯುದ್ಧಗಳು ಮತ್ತು ಜರಾಸಂಧ ನೆನಪಾದ ಕೂಡಲೇ ಕೃಷ್ಣನಿಗೆ ದೂರ್ವಾಸ ಮಹರ್ಷಿಗಳು ನೆನಪಾಗ್ತಾರೆ. ಹೌದು, ಇದು ಅವರದೇ ಶಾಪ ಅಂದುಕೊಂಡ ಕೃಷ್ಣನಿಗೆ ಅವತ್ತಿನ ಘಟನೆ ಕಣ್ಣ ಮುಂದೆ ಬಂದಂತಾಯಿತು. ಅದು ಜರಾಸಂಧ ಉನ್ಮತ್ತನಾಗಿ ಮೆರೆತಿದ್ದಂತ ಕಾಲ. ಆ ಕಾಲದಲ್ಲಿ ತಪೋನಿರ್ವತರಾಗಿ ಕಾಲ ಕಳೀತಿದ್ದ ದೂರ್ವಾಸ ಮುನಿ ಹಾಗೂ ಅವರ ಶಿಷ್ಯರನ್ನ ಕಂಡು ಜರಾಸಂಧನ ಸೇನೆ ಅವರನ್ನ ಅಪಹಾಸ್ಯ ಮಾಡೋದಿಕ್ಕೆ ಶುರು ಮಾಡ್ತಾರೆ. ಅದೇ ಕೋಪದಿಂದ ಸುಟ್ಟು ಭಸ್ಮ ಮಾಡಿದ ದೂರ್ವಾಸರು ತನ್ನ ಶಿಷ್ಯರೊಂದಿಗೆ ವಿವಸ್ತ್ರವಾಗಿ ದ್ವಾರಕೆಯ ಅರಮನೆಗೆ ಬರ್ತಾರೆ. ಅವರನ್ನ ಕಂಡ ಕೃಷ್ಣನು ತುಂಬಾನೇ ನೊಂದಿಕೊಳ್ಳುತ್ತಾನೆ. ನಂತರ ಕೂಡಲೇ ಅರಮನೆಯ ಪೀತಾಂಬರಗಳನ್ನ ಧರಿಸಿ ಅವರಿಗೆ ಸೆರೆ ಮಾಡಿ ಅದರ ಆತಿಥ್ಯಗಳನ್ನ ನೀಡಿದ ಕೃಷ್ಣನ ಭಕ್ತಿ ಹಾಗೂ ಸೇವತತ್ವವನ್ನು ಮೆಚ್ಚಿಕೊಂಡ ದೂರ್ವಾಸರು ಊಟದ ನಂತರ ಒಂದು ವಿಚಿತ್ರವಾದ ಆದೇಶವನ್ನ ಕೊಡ್ತಾರೆ. ಕೃಷ್ಣ, ಈಗ ನೀನೊಂದು ಕೆಲಸ ಮಾಡಬೇಕು. ನನ್ನ ಎಂಜುಲನ್ನು ಈ ನಿನ್ನ ಪೂರ್ತಿ ಶರೀರಕ್ಕೆ ಹಚ್ಚಿಕೊಳ್ಳಬೇಕು ಅಂತ ಅಂತಾರೆ. ಮಹರ್ಷಿಯ ಮಾತುಗಳನ್ನ ಕೇಳಿ ಅಲ್ಲಿದ್ದವರಿಗೆಲ್ಲ ಆಶ್ಚರ್ಯ ಆಗುತ್ತೆ. ದೂರ್ವಾಸರದು ಇದೆಂತ ಅಹಂಕಾರ! ಆಧರಿಸಿ ಅನ್ನ ಹಾಕಿದ ಕೃಷ್ಣನಿಗೆ ತಾವು ಉಂಡು ಬಿಟ್ಟ ಎಂಜುಲನ್ನ ಮೈಗೆ ಹಚ್ಚಿಕೊಳ್ಳೋದಕ್ಕೆ ಹೇಳ್ತಿದ್ದಾರಲ್ಲ, ಇವರಿಗೆ ತಲೆ ಕೆಟ್ಟಿದೆ ಅಂತ ಎಲ್ಲರೂ ಮಾತಾಡಿಕೊಳ್ತಾರೆ. ಕೆಲವರ ಕಣ್ಣಲ್ಲಿ ಕೋಪ ಕಾಣಿಸುತ್ತೆ. ಆದರೆ ಶ್ರೀಕೃಷ್ಣನು ಸ್ವಲ್ಪ ಕೂಡ ಸಿಟ್ಟಿಗೊಳಗಾಗದೆ, ಅಸಹ್ಯ ಮಾಡಿಕೊಳ್ಳದೆ ಹಾಗೂ ಅದನ್ನೇ ಮಹಾಪ್ರಸಾದ ಅಂದಿಕೊಂಡು ದೂರ್ವಾಸರ ಉಂಡುಳಿದ ಎಂಜಲನ್ನು ಭಕ್ತಿಯಿಂದ ತನ್ನ ಮೈಗೆಲ್ಲ ಹಚ್ಚಿಕೊಳ್ತಾನೆ. ಆದರೆ ಅವನ ಕಾಲಿನ ಭಾಗಕ್ಕೆ ಮಾತ್ರ ಅದನ್ನ ಹಚ್ಚಿಕೊಳ್ಳದೆ ಬಿಟ್ಬಿಡ್ತಾನೆ. ದೂರ್ವಾಸರು ಅದನ್ನ ಗಮನಿಸ್ತಾರೆ. ತಮ್ಮ ಆದೇಶ ಸರಿಪಾಲನೆ ಆಗಿಲ್ಲ ಅನ್ನೋ ಕಾರಣಕ್ಕೆ ಅಲ್ಲಿ ಕೂಡ ಅವರಿಗೆ ಸಿಟ್ಟು ಬಂತು. ಆಗ ಅವರು ಶಾಪವನ್ನು ನೀಡ್ತಾರೆ. ಕೃಷ್ಣ, ನಿನ್ನ ಪಾದಗಳಿಂದಲೇ ನಿನಗೆ ಮೃತ್ಯು ಬರಲಿದೆ ಅಂತ ಶಾಪವನ್ನ ನೀಡ್ತಾರೆ. ಕೃಷ್ಣನು ದೂರ್ವಾಸರ ಎಂಜಲನ್ನ ತನ್ನ ಪಾದಗಳಿಗೆ ತಾಕಿಸಿ ಅವಮಾನ ಮಾಡಬಾರದು ಅನ್ನೋ ಕಾರಣಕ್ಕಾಗಿ ಅವನ ಕಾಲಿಗೆ ಬಿಟ್ಟು ದೇಹದ ಪೂರ್ತಿ ಋಷಿಗಳ ಎಂಜಲನ್ನು ಹಚ್ಚಿಕೊಳ್ತಾನೆ. ಆದರೆ ದೂರ್ವಾಸರು ಮಾತ್ರ ಕಾಲುಗಳಿಂದಲೇ ಮೃತ್ಯು ಬರಲಿ ಅಂತ ಶಾಪಿಸಿ ಬಿಡ್ತಾರೆ. ಆಗ ಕೂಡ ಕೃಷ್ಣನು ಕೋಪಿಸಿಕೊಳ್ಳಲಿಲ್ಲ. ಅವನ ಮುಖದಲ್ಲಿ ಯಾವ ಭಾವನೆಗಳು ಬದಲಾಗಲಿಲ್ಲ. ದೂರ್ವಾಸ ಮುನಿಗಳ ಮೇಲಿರುವ ಭಯ ಹಾಗೂ ಭಕ್ತಿ ಕಡಿಮೆ ಆಗಲಿಲ್ಲ. ಹೌದು, ಇದು ದೂರ್ವಾಸರು ಕೊಟ್ಟ ಶಾಪನೆ ಅಂದುಕೊಂಡ ಕೃಷ್ಣ ಕಾಲಿನಿಂದ ಮೃತ್ಯು ಬರಲಿ ಅಂತ ಹೇಳೋ ಮೂಲಕ ದೂರ್ವಾಸರು ನನ್ನನ್ನ ಇಷ್ಟು ವರ್ಷಗಳ ಕಾಲ ಕಾಪಾಡಿ ಬಿಟ್ರ ಅಂದಿಕೊಳ್ತಾನೆ. ನನ್ನ ಕೆಲಸ ಮುಗಿಯುವವರೆಗೂ ನನಗೆ ಮೃತ್ಯು ಬಾರದಂತೆ ಹಾಗೂ ನನ್ನ ಕರ್ತವ್ಯ ಮುಗಿದ ನಂತರ ಅಂತ್ಯಕ್ಕೂ ಕೂಡ ಒಂದು ದಾರಿಯಾಗುವಂತೆ ಇದು ವಿಧಿ ಕೊಡಿಸಿದ ಒಂದು ವರವೆಂದು ಭಾವಿಸಿ ಕೃಷ್ಣನು ಮುಗುಳ್ನಗುತ್ತಾನೆ. ನಂತರ ಕಾಲಿನ ನೋವು ಇನ್ನು ಹೆಚ್ಚಾಗಿ ಹೋಗುತ್ತದೆ. ಪ್ರಾಣ ಹಿಂಡುವ ನೋವು ಉಂಟಾಗುತ್ತಾ ಬರುತ್ತೆ. ಈ ಬಾಣ ಖಂಡಿತ ತನ್ನ ಜೀವವನ್ನ ತೆಗೆಯುತ್ತೆ ಅನ್ನೋದು ಕೃಷ್ಣನಿಗೆ ಖಚಿತವಾಗುತ್ತದೆ. ಆದರೆ ಅರ್ಜುನ ಇನ್ನೂ ಬಂದಿಲ್ಲ. ಕೊನೆಯ ಕ್ಷಣದಲ್ಲಿ ಆ ಆತ್ಮ ಬಂಧುವನ್ನ ಭೇಟಿ ಮಾಡದೆ ಹೊರಟು ಹೋಗ್ತೀನಲ್ಲ ಅಂತ ಚಿಂತೆ ಮಾಡ್ತಾನೆ. ಹಾಗೂ ಬಾಣ ಹೊಡೆದ ಬೇಟೆಗಾರನು ತಿರುಗಿ ಹೋಗಿ ಹಸ್ತಿನಾಪುರಕ್ಕೆ ಸೇರೋಕೆ ಬೆಳಗಿನ ಜಾವದವರೆಗೆ ಸಮಯ ಬೇಕು. ಹಾಗೂ ಅವನು ಅರ್ಜುನನನ್ನು ಕರೆದುಕೊಂಡು ಬರೋಕೆ ನಾಳೆ ಸಂಜೆ ಆಗುತ್ತದೆ. ಅಷ್ಟರಲ್ಲಿ ನನ್ನ ಪ್ರಾಣವೇ ಹೋಗಿರುತ್ತದೆ ಅಂತ ಗೊತ್ತಾಗಿದ್ದ ಕೃಷ್ಣನಿಗೆ ಯೋಗ ನಿದ್ರೆಯ ಮೂಲಕ, ಅಂದರೆ ಸನಾತನ ಕಾಲದಲ್ಲಿ ದೇವರುಗಳು ಕೃಷ್ಣನಿಗೆ ನೀಡಿದ ಒಂದು ವರವೇನೆಂದ್ರೆ ನಿದ್ದೆಯ ಮೂಲಕ ಬೇರೆಯವರಿಗೂ ನಿದ್ದೆ ಬರೆಸಿ ಕನಸಿನಲ್ಲಿ ಮಾತನಾಡುವ ವರವಾಗಿರುತ್ತೆ. ಅದೇ ವರದಿಂದ ಅರ್ಜುನನಿಗೆ ಘೋರ ನಿದ್ದೆಯನ್ನು ಪ್ರಾಪ್ತಗೊಳಿಸಿ ಅರ್ಜುನನೊಂದಿಗೆ ಮಾತನಾಡಲು ಶುರು ಮಾಡ್ತಾನೆ. ಅರ್ಜುನ ಅಂತ ಅವನ ಕೈಯನ್ನ ತನ್ನ ಕೈಯೊಳಗೆ ತೆಗೆದುಕೊಂಡು, ಅದೇ ಆತ್ಮೀಯತೆ, ಅದೇ ಪ್ರೀತಿ. ಅರ್ಜುನ, ಕುರುಕ್ಷೇತ್ರ ಕದನ ಭೂಮಿಯಲ್ಲಿ ನಾನು ಹೇಳಿದ ಎಲ್ಲಾ ಮಾತುಗಳು ನೆನಪಿದೆ ಅಲ್ಲವಾ ಅಂದಾಗ ಆಗ ಅರ್ಜುನ, ಹೌದು ಕೃಷ್ಣ, ಈಗ್ಯಾಕೆ ಅದು ಅಂತ ಕೇಳಲು ಶುರು ಮಾಡ್ತಾನೆ. ಆಗ ಪ್ರತಿಯೊಂದು ಜೀವಿಯು ಭೂಮಿಗೆ ಬರೋದಕ್ಕೂ ಒಂದು ಕಾರಣ ಇರುತ್ತೆ. ಬಂದ ಕೆಲಸ ಮುಗಿದ ನಂತರ ಪ್ರತಿ ಜೀವಿಯು ಇಲ್ಲಿಂದ ಹೊರಟು ಹೋಗಲೇಬೇಕು. ಪ್ರತಿ ಸೃಷ್ಟಿಗೂ ಒಂದು ಅಂತ್ಯ ಇದ್ದೇ ಇರುತ್ತದೆ, ಹೌದು ತಾನೆ ಅಂತ ಕೇಳ್ತಾನೆ. ಆಗ ಕೃಷ್ಣನ ಮಾತು ಅರ್ಜುನನಿಗೆ ಅರ್ಥವಾಗ್ತಿದ್ರು ಕೂಡ
ಈ ಮಾತನ್ನೆಲ್ಲ ಈಗ್ಯಾಕೆ ಹೇಳ್ತಿದ್ದಾನೆ ಅನ್ನೋ ಪ್ರಶ್ನೆ ಅವನ ತಲೆಯಲ್ಲಿ ಮೂಡ್ತಿತ್ತು. ಆಗ ಕೃಷ್ಣ ಇದು ಈಗ್ಯಾಕೆ ಹೇಳ್ತಿದ್ಯಾ ಅಂತ ಕೇಳ್ತಾನೆ. ಆಗ ಅರ್ಜುನ, ನಾನು ಬಂದ ಕೆಲಸ ಮುಗೀತು, ಈಗ ನಾನು ಹೊರಡಬೇಕಾದ ಸಮಯ. ನೀನು ಕೂಡ ನಿನ್ನ ಕೆಲಸವನ್ನು ಮುಗಿಸಿ ಬೇಗನೆ ಬಂದು ಬಿಡು. ನಿನ್ನನ್ನು ಬಿಟ್ಟು ನಾನು ಹೆಚ್ಚು ಸಮಯ ಒಬ್ಬನೇ ಇರಲಾರೆ. ನಾನು ಹೇಳೋದು ನಿನಗೆ ಒಂದು ಅರ್ಥವಾಗ್ತಿಲ್ಲ ಅನ್ನೋದು ಗೊತ್ತು. ನಿನಗೆ ನಾಳೆ ಬೆಳಗ್ಗೆ ಎಲ್ಲವೂ ಅರ್ಥವಾಗುತ್ತದೆ ಅಂತ ಕನಸಿನಿಂದ ಹೊರಬರ್ತಾನೆ. ನಂತರ ಕೃಷ್ಣನು ಕೊನೆ ಉಸಿರನ್ನು ತುಂಬಾನೇ ನೋವಿನಿಂದ ಬಿಡ್ತಾನೆ. ಕೃಷ್ಣನ ಅಂತ್ಯ ಇಷ್ಟು ಘೋರವಾಗಿ ನಡೆದಿದೆ ಅಂತ ನಿಮಗೆ ಗೊತ್ತಿತ್ತಾ ಅನ್ನೋದು ಕಾಮೆಂಟ್ ಮೂಲಕ ತಿಳಿಸಿ. ಮತ್ತೊಂದು ಹೊಸ ವಿಷಯದೊಂದಿಗೆ ತಿರ್ಗಾ ಸಿಗ್ತೀನಿ. ಹಾಗೂ ನನ್ನ ಈ ಶ್ರಮಕ್ಕಾಗಿ ನಿಮ್ಮಿಂದ ಬಯಸೋದು ಒಂದೇ ಒಂದು ಸಬ್ಸ್ಕ್ರಿಪ್ಷನ್ ಮಾತ್ರ.